ಸುಭಾಷ್, ಏನ್ ವಿಷಯ? ಅದು ನಿಮ್ಮ ಹತ್ರ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಯಾಕೆ, ಏನಾಯ್ತು? ದುಂಡಮ್ಮನ್ ಮೆಡಿಸಿನ್ ಅಮೌಂಟು ಈಗಲೇ ಏನಾದ್ರೂ ಬೇಕಿತ್ತಾ? ಅದಲ್ಲ ಮೇಡಮ್. ಮತ್ತೇನಪ್ಪ? ಮೇಡಮ್, ಈ ವಿಷಯ ನಿಮಗೆ ಹೇಳಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ ಮೇಡಮ್. ಹೇಳಿದ್ರೆ ಎಲ್ಲಿ ಕಂಪ್ಲೇಂಟ್ ಅಂತ ಅನ್ಸ್ಕೊಳ್ಳುತ್ತೋ, ಹೇಳಿಲ್ಲ ಅಂದರೆ ಎಲ್ಲಿ ನಿಮ್ಮಿಂದ ಈ ಮುಖ್ಯವಾದ ವಿಷಯನ ಮುಚ್ಚಿಟ್ಟಂಗಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಒಂದು ವೇಳೆ ನಿಮಗೂ ಈ ಹಾಸ್ಟ್ಲಿಗೂ ಕೆಟ್ಟ ಹೆಸರು ಬಂದರೆ ಹೇಳಲಿಲ್ಲ ಅಂತ ಗಿಲ್ಟ್ ಕಾಡುತ್ತೆ ಮೇಡಮ್. ನನಗೆ ಹಾಸ್ಟೆಲ್ಗೆ ಕೆಟ್ಟ ಹೆಸರು ಬರೋ ಅಂತದ್ದ? ಅಂಥದ್ದೇನಾಗಿದೆಯಪ್ಪ? ಮೇಡಮ್, ಸ್ವಲ್ಪ ದಿನ ಹಿಂದೆ ನಿಮ್ಮ ಹಾಸ್ಟ್ಲಿಂದ ಒಂದು ಹುಡುಗಿ ನಮ್ಮ ಮೆಡಿಕಲ್ ಶಾಪಿಗೆ ಬಂದು ಒಂದು ಮಾತ್ರೆ ತಗೊಳಕ್ ಬಂದಿದ್ಲು. ಆ ಮಾತ್ರೆ ಪ್ರೆಗ್ನೆನ್ಸಿ ಮಾತ್ರೆ ಮೇಡಮ್. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರಾ? ಆ ಹುಡುಗಿ ನಮ್ಮ ಹಾಸ್ಟೆಲ್ ಅವಳೇನಾ? ಹಾ ಮೇಡಮ್, ನೀವೀಗ ತಾನೇ ಒಂದು ಹುಡುಗಿನ ಕರೆದು ಕೆಲಸ ಮುಗಿಸ್ಕೊಂಡ್ ಬಂದ್ರ ಅಂತ ಕೇಳಿದ್ರಲ್ಲ ಮೇಡಮ್, ಆ ಹುಡುಗಿನ ಮೇಡಮ್. ಯಾರು? ಖುಷಿನಾ? ಹಾ ಹೌದು ಮೇಡಮ್. ನಮ್ಮ ಅತ್ತಿಗೆ ಪ್ರೆಗ್ನೆಂಟು ಅಂತ ಮಾತ್ರೆ ತಗೊಂಡು ಬಂದ್ರು ಮೇಡಮ್. ಅದ್ಕೇನಾ? ಇಲ್ಲಿ ಅವಳ ರಿಲೇಟಿವ್ ಯಾರು ಇಲ್ವಲ್ಲ? ಮೇಡಮ್, ಆ ಹುಡುಗಿ ಯಾರಿಗೆ ಮಾತ್ರೆ ತಗೊಂಡ್ಲು ಅಂತ ನಂಗೆ ಗೊತ್ತಿಲ್ಲ ಮೇಡಮ್. ಆದರೆ ಅವ್ರು ಮಾತ್ರ ನಮ್ಮ ಅತ್ತಿಗೆಗೆ ಅಂತ ಹೇಳಿದ್ರು ಮೇಡಮ್. ಅದು ಅಲ್ಲದೆ ಆ ಹುಡುಗಿ ಬರೋಕ್ಕೂ ಮುಂಚೆ ಒಂದು ಹುಡುಗಿ ಆ ಮಾತ್ರೆ ಚೀಟಿ ತಗೊಂಡು ಬಂದಿದ್ಲು ಮೇಡಮ್. ಆ ಮಾತ್ರೆ ಪ್ರೆಗ್ನೆಂಟ್ ಲೇಡಿ ತಗೊಳ್ಳೋದು ಗೊತ್ತಾಗಿ ದೊಡ್ಡ ಗಲಾಟೆ ಮಾಡಿಬಿಟ್ಲು ಮೇಡಮ್. ಆಮೇಲೆ ಆ ಹುಡುಗಿ ಬಂದು ನಮ್ಮ ಅತ್ತಿಗೆ ಅಂತ ಮಾತ್ರೆ ತಗೊಂಡು ಹೋದ್ಲು ಮೇಡಮ್. ಈಗಲೂ ಆ ವಿಷಯ ನಿಮ್ಗೆ ಹೇಳ್ತಿರಲಿಲ್ಲ ಮೇಡಮ್, ಮರ್ತು ಹೋಗಿದ್ದೆ. ಆದರೆ ಆ ಹುಡುಗಿ ನೋಡಿದ ತಕ್ಷಣ ಎಲ್ಲ ನೆನಪಾಯ್ತು ಮೇಡಮ್. ಸುಭಾಷ್, ಇನ್ನೊಂದ್ಸಲ ನಮ್ಮ ಹಾಸ್ಟೆಲಿಂದ ನಿಮ್ಮ ಮೆಡಿಕಲ್ ಶಾಪಿಗೆ ಯಾರಾದ್ರೂ ಬಂದು ಆ ಮಾತ್ರೆ ಕೇಳಿದ್ರೆ ತಕ್ಷಣ ನನಗೆ ತಿಳಿಸಪ್ಪ. ಸರಿ ಮ್ಯಾಮ್, ಬರ್ತೀನಿ.